ಬಿಗ್ ಬಾಸ್ ವಿಷಯದಲ್ಲಿ ಸರ್ಕಾರ 24 ಅವರ್ಸ್ ಗೊಂದಲ ಮಾಡ್ತಾರೆ. ಇದಕ್ಕೆ ತುಂಬಾ ದೊಡ್ಡದಾಗಿ ಚರ್ಚೆ ಮಾಡೋದು ಬೇಡ. ಹಿಂದೆ ನಾವೆಲ್ಲ ಕೇಳ್ತಾ ಇದ್ವಿ, ಮಗುನು ಚೂಡ್ತಾರೆ, ತೊಟ್ಲು ತೂಗ್ತಾರೆ, ಅಷ್ಟೇ ಸಾಕು. ಇದಕ್ಕಿಂತ ಅದಕ್ಕೆ ಉತ್ತರ ಇನ್ಯಾವುದು ಬೇಡ. ನಾನು ಹೊಡೆದಂಗಿರ್ತೀನಿ, ನೀನು ಹತ್ತಂಗಿರು ಅಂತಾರೆ. ಈ ಪದಗಳನ್ನ ಅದಕ್ಕೆ ಅನ್ವಯಿಸುತ್ತೆ. ನಾನು ಬೀಗ ಹಾಕಿಸ್ತೀನಿ, ನೀನು ಬೀಗ ತೆಗಿಸ್ತೀನಿ, ಸಾಕು. ಅದನ್ನು ಬಿಟ್ಬಿಡಿ. ಅದರ ಬಗ್ಗೆ ಹೆಚ್ಚಿಗೆ ಬೇಡ. GBA ಬಗ್ಗೆ ಹೇಳಬೇಕು ಅಂದ್ರೆ, ಬೆಂಗಳೂರು ನಗರದಲ್ಲಿ ಬಹಳಷ್ಟು ಮಹನೀಯರು ಈ ಬೆಂಗಳೂರು ನಗರ ಅಂತ ಒಬ್ರು ಇಬ್ಬರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಇವರು ಅಶೋಕಣ್ಣನ ಇದ್ರು. ಎಲ್ಲರೂ ಬಹಳ ಜನ ಇದ್ರು. ಆಯಾ ಕಾಲಕ್ಕೆ ಏನಾದರೂ ಅಷ್ಟು ಕೊಡುಗೆ ಕೊಟ್ಟೋಗಿದ್ದಾರೆ. ಇವತ್ತು ಉದಾಹರಣೆಗೆ ಹೇಳ್ತೀನಿ, ಅಶೋಕಣ್ಣ ಜಯನಗರಕ್ಕೆ ಹೋಗ್ಲಿ, ಎಲ್ಲನ ಓಡಾಡಲಿ, ಈ BMTC ಬಸ್ ಸ್ಟ್ಯಾಂಡ್ ಅಶೋಕಣ್ಣ ಮಾಡಿದ್ದಾರೆ. ಹೌದಾ? ಸುಳ್ಳನಿಲ್ಲ. ಒಂದು ವ್ಯಕ್ತಿ ಕೂಡಲೇ ಜ್ಞಾಪಿಸ್ಕೊಳ್ಳುವಂಥದ್ದು. 2.5 ವರ್ಷದಲ್ಲಿ DK ಶಿವಕುಮಾರ್ ಅವರು ಒಂದೇ ಒಂದು, ನಾನು ಬೆಂಗಳೂರು ಉಸ್ತುವಾರಿ ಸಚಿವನಾದ ಮೇಲೆ ನಾನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ, ನನ್ನ ನೇತೃತ್ವದಲ್ಲಿ ಇದು ಗುದ್ಲಿ ಪೂಜೆ ಮಾಡಿದಂಥ ಕಾರ್ಯಕ್ರಮ, ನನ್ನ ನೇತೃತ್ವದಲ್ಲಿ ಅಂದಾಜು ಪಟ್ಟಿ ತಯಾರಿಸಿದ್ದಂತ ಹೇಳೋದು ಒಂದು ಯಾವುದನ್ನ ನನಗೆ ತೋರಿಸಿ. ನೀವು ಇಲ್ಲೇ ಇದೀರಿ, ಒಂದು ಕೊಡಿ. ಗುಂಡಿ ಬಿದ್ದಿದೆ, ನೀನು ಊರು ಬಿಟ್ಟೋಗು. ಹಳ್ಳ ಬಿದ್ದಿದೆ, ನಿನಗೆ ನನ್ನ ಕರೆದ್ನ? ಏನಿ ಮಾತು? ಬೆಂಗಳೂರು ನಗರ ಇದು, ಕೆಂಪೇಗೌಡ ಕಟ್ಟಿದ್ದು ಬೆಂಗಳೂರು. ನಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಪ್ರೀತಿಸಬೇಕಾದಂತ ಒಂದು ನಗರ ಈ ಬೆಂಗಳೂರು ನಗರ. ಇದಕ್ಕೆ ಕೆಡಕ್ ಬಯಸೋದು ಬೇಡ. ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಡಕ್ ಬಯಸೋದು ಬೇಡ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಅನ್ನ ಕೊಡುವಂತ ಊರಿ. ಇದು ಒಳ್ಳೇದು ಮಾಡೋದಕ್ಕೆ ನಾವೆಲ್ಲರೂ ಕಷ್ಟಪಡಬೇಕು. ಇರಲಿ, ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾಗ ಬಹಳ ನಿರೀಕ್ಷೆ ಇತ್ತು, ಏನೋ ಮಾಡ್ತಾರೆ. ಆದರೆ 2.5 ವರ್ಷದಲ್ಲಿ ಬ್ರ್ಯಾಂಡ್ ಅಂದ್ರು. ಸದ್ಯಕ್ಕೆ ಈಗ ಪದ ಬಿಟ್ಟಿದಾರಲ್ಲ, ಅದೇ ಒಂದು ಒಳ್ಳೇದು. ಈ ಬ್ರ್ಯಾಂಡ್ ಬಿಟ್ಬಿಟ್ಟು ಇರಲಿ. ಕಾರ್ಪೊರೇಷನ್ GBA ಮಾಡಿರೋದ್ರಲ್ಲಿ ಅವರಿಗೆ ನಾವು ಅಧಿಕಾರನ ಕೊಡೋಂಥದ್ರ ಬಗ್ಗೆ ಯೋಚನೆ ಮಾಡಬೇಕು, ಅಧಿಕಾರನ ಕಿತ್ಕೊಳ್ಳೋಂಥದ್ದು ಯೋಚನೆ ಮಾಡಬೇಕು. ಕಾರ್ಪೊರೇಷನ್ ಸೃಷ್ಟಿ ಆದಾಗಲಿಂದ ಟೌನ್ ಪ್ಲಾನಿಂಗ್ ಅನ್ನೋದು ಒಂದಿತ್ತು, ಪಾಲಿಕೆ ಅವ್ರ ವ್ಯಾಪ್ತಿನದು. ಇವತ್ತು ಅದು ಇಲ್ವೇ ಇಲ್ಲ. ಆ ಕಮಿಟಿನೇ ಇಲ್ವೇ ಇಲ್ಲ. ಟೌನ್ ಪ್ಲಾನಿಂಗ್ BDA ಮಾಡಬೇಕಾಗಿತ್ತು, ಅದನ್ನ GBA ತಗೊಳ್ತಾ ಇದ್ದಾರೆ. 1-2 ಮಾತನಾಡೋಕೆ ಹೋಗ್ತಾ ಇದ್ದಾರೆ. ಎಷ್ಟು ಮಾತಾಡಿದ್ರು ಅದ್ರ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ. ಇವತ್ತು ಉದಾಹರಣೆಗೆ ನಾನು DK ಶಿವಕುಮಾರ್ ಅವರಿಗೆ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರೀತಿ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಅಭಿಮಾನ ಇರ್ತಕ್ಕಂಥದ್ದು ಯಾವುದನ್ನ ಒಂದು ಕ್ಷೇತ್ರ ಇದ್ರೆ ಅದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತ್ರ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಇಲ್ಲೇ ಇದೆ. ಅವರು ಕೊಟ್ಟಿರ್ತಕ್ಕಂಥ ಜಾಹೀರಾತಿನಲ್ಲಿ, ಸರ್ಕಾರದ ಹಣದ ಜಾಹೀರಾತಿದು, ಇದು ಕೇಂದ್ರಕ್ಕೆ ಲಾಲ್ಬಾಗ್ ಕೊಡ್ತಾರೆ, ಉತ್ತರಕ್ಕೆ ಮತ್ತೆ RR ನಗರ ಕೊಡ್ತಾರೆ, ಪೂರ್ವಕ್ಕೆ ಕೊಡ್ತಾರೆ, ಮತ್ತೆ ಪಶ್ಚಿಮಕ್ಕೆ ನನಗೆ ಕೊಡ್ತಾರೆ. ಅಂದ್ರೆ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇಷ್ಟ ಅಭಿಮಾನ ಯಾರ ಮೇಲಾದ್ರೂ ಇದೆಯಾ? ಅದಿರೋದು ಒಂದೇ ಒಂದು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮೇಲಿದೆ. ಆದರೆ ಮುನಿರತ್ನದ ಮೇಲೆ, ಅಭಿವೃದ್ಧಿ ಮೇಲಲ್ಲ, ಕ್ಷೇತ್ರದ ಮೇಲೆ. ಗುಂಡಿಗಳ ಬಗ್ಗೆ ಏನ್ ಮಾತಾಡ್ತಾರೆ? ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಕ ಬೇಕೆ? ಅಂಗೈಯಲ್ಲಿ ಹುಣ್ಣಿದೆ, ಇದು ಕನ್ನಡಕ ಬೇಕಾ?
ಕನ್ನಡಿ ಬೇಕಾ? ಅಲ್ಲ, ಹೇಳ್ತಾ ಇದ್ದೀರಾ 3 ಸ್ಪ್ಲಿಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ನಮ್ಮ ಅಶೋಕ್ ಅವರು ಜಾರಹಳ್ಳಿ ಅವರು, ಈಗ ಜಾರಹಳ್ಳಿಗೂ RR ನಗರಕ್ಕೂ ಏನ್ ಸಂಬಂಧ? ನೀವು ಮೊದಲು ಮಾಡಿದ್ದೇನೆ ಅದು ಸರಿ ಇಲ್ಲ, ಇವತ್ತು ಸರಿ ಮಾಡಿದೀವಿ ಅನ್ನುವಂತ ವಾದ ಅವ್ರು ಮುಂದಿಟ್ರೆ ಅದಕ್ಕೆ ನಿಮ್ ರೆಸ್ಪಾನ್ಸ್ ಏನಿರುತ್ತೆ? ಈಗ RR ನಗರ ವಿಧಾನಸಭಾ ಕ್ಷೇತ್ರ ಆಗಿದೆ, 2008 ಆಗಿದೆ. ಈಗ ಸರ್ ಜಾರಹಳ್ಳಿ ಅವರು ಅಲ್ವಾ, ಅದಕ್ಕೂ ಈಗ RR ನಗರ ಕ್ಷೇತ್ರಕ್ಕೂ ನೀವು ಅದನ್ನ ನೋಡಿದ್ರೆ, ಮ್ಯಾಪ್ ಅಲ್ಲಿ ನೋಡಿದ್ರೆ ಅದೇನೇ ಒಂದು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿದೆ. ಇವಾಗ ಇವ್ರು ಮಾಡಿರೋದು ಆ ಹಿಂದೆ ಮಾಡಿರುವಂತ ಇದನ್ನ ಸರಿ ಮಾಡಿದ್ದಾರೆ ಅನ್ನುವಂತ ವಾದ ರಿಜ್ವಾನ್ ಅರ್ಷದ್ ಹೇಳ್ತಾರೆ. ರಿಜ್ವಾನ್ ಅರ್ಷದ್ ಅವರು ಒಂದ್ಸಾರಿ ನನ್ನ ಜೊತೆ ಬಂದ್ರೆ ಸರಿಯಾಗಿ ಉತ್ತರ ನಾವು ಸ್ಪ್ಲಿಟ್ ಮಾಡಿದಾಗ ನಾವು ಅಲ್ಲ, ಸರಿಯಾಗಿ ನಾನು ಉತ್ತರ ಹೇಳ್ತೇನೆ, ಸರಿಯಾಗಿ ಉತ್ತರ ಹೇಳ್ತೇನೆ. ಪುಲಿಕೇಶಿ ನಗರ, ಶಿವಾಜಿ ನಗರ ಒಂದು ಮಾಡಿದ್ರೆ ಚೆನ್ನಾಗಿದೆ. ಅದು ತಪ್ಪಿರ್ಬೋದು. ಒಂದ್ ಹೇಳ್ತೀನಿ ಕೇಳಿ, ಅದು ರಾಜೇಶ್ವರಿ ನಗರ 28 ಕ್ಷೇತ್ರಗಳು ಮಾಡಿದಂತ ಸಂದರ್ಭದಲ್ಲಿ ಆವತ್ತು ಬೌಂಡ್ರಿ ಏನ್ ಬೇಕೋ ಅದನ್ನ ಸರಿಯಾಗಿ ಮಾಡಾಗೋಗಿದೆ. ಸ್ಪ್ಲಿಟ್ ಮಾಡಬೇಕು ಅಂತೇಳಿ ಅದನ್ನಲ್ಲೇ ನೀವು ಮಾಡಿ, ಅದನ್ನಲ್ಲೇ ಒಂದಾಗಿ ಇಟ್ಕೊಳ್ಳಿ. ಮಾಡಿದ್ದೇನೆ ಸರಿ ಇಲ್ಲ ಅಂತ ಅವರು ಅವ್ರಿಗೆ ಏನ್ ಬೇಕಾದ್ರೂ ಹೇಳ್ತಾರೆ. ಅವ್ರು ಉತ್ತರ ಕೊಡಕ್ ನಿಮ್ ಕೇಳಾಗತ್ತಾ? ನನ್ ಕೇಳಾಗತ್ತ. ಒಂದು ಕ್ಷೇತ್ರ, ಒಂದು ಶಾಸಕ. ಹಾಗೆ ಯಶವಂತಪುರನೂ ಆಗಿದೆ. ಹೇಳ್ತೀನಿ ಕೇಳಿ, ಅವ್ರಿಗೆ ಇಷ್ಟ ಬಂದಿಂಗ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ 111 ವಾರ್ಡ್ ಇಟ್ಟಿದ್ದಾರೆ ಪಶ್ಚಿಮದಲ್ಲಿ, ಸೆಂಟ್ರಲ್ ಅಲ್ಲಿ 50 ಇರ್ತಾರೆ, ನಾರ್ತ್ಗೆ 50 ಇರ್ತಾರೆ, ಇನ್ನೊಂದ್ ಕಡೆ 60 ಇರ್ತಾರೆ. ಏನಾದ್ರೂ ಇದೆಯಾ? ಒಂದು GB ಅಂದ್ರೆ ಯೂನಿಫಾರ್ಮ್ ಆಗ್ತಾನೆ ಇಟ್ಕೋಬೇಕಾಯ್ತು. ಅಟ್ಲೀಸ್ಟ್ ಒಂದು 5 ಸೀಟ್ ಹೆಚ್ಚು ಕಮ್ಮಿ. ಏರಿಯಾ ಒಂದೇ ಇಟ್ಕೋಬೇಕಾಯ್ತು. ಏರಿಯಾ ಒಂದೇ ಇದೆಯಾ? RR ನಗರದಲ್ಲಿ 17,000ಕ್ಕೆ ಒಂದು ವಾರ್ಡ್ ಇದೆ, 30,000ಕ್ಕೆ ಒಂದು ವಾರ್ಡ್, 80,000ಕ್ಕೆ 2 ವಾರ್ಡ್ ಇದೆ, 40,000ಕ್ಕೆ 3 ವಾರ್ಡ್ ಇದೆ. 1-2 ಕೇಳೋರು ಯಾರಿದ್ದಾರೆ? ಯಾರು ಇಲ್ಲ. ಆದ್ರೆ ಒಂದು ಇರುವಂತ ದಿನಗಳಲ್ಲಿ ಅವರಲ್ಲಿ ಮನವಿ ಮಾಡ್ತೇನೆ, ಬೆಂಗಳೂರು ಒಳ್ಳೇದು. ತುಮಕೂರು ಹೋಗ್ಬೇಕು ನಾನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.